ಇದು ಒಂದು ಕಡೆ ಆದರೆ ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಯುವಕರು ಯುವತಿಯರು ಬಲಿಯಾಗ್ತಾ ಇರತಕ್ಕಂಥದ್ದು ತುಂಬ ಆತಂಕಕ್ಕೆ ಕಾರಣವಾದಂತಹ ವಿಚಾರ. ಇದೀಗ ಈ ಸಾವಿನ ಸಂಖ್ಯೆ 15ಕ್ಕೆ ಏರಿಕೆ ಆಗಿರೋದು ಜಿಲ್ಲೆಯ ಜನತೆಯನ್ನು ಅವರ ಹೃದಯ ಬಡಿತವನ್ನು ಏರುವಂತೆ ಮಾಡಿದೆ. ಈ ವಿಚಾರವನ್ನು ಈಗ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ತನಿಖಾ ನಿರ್ಧಾರವನ್ನು ಕೈಗೊಂಡಿದೆ. ಅಷ್ಟಕ್ಕೂ ಹೃದಯಾಘಾತಕ್ಕೆ ಕಾರಣವಾಗ್ತಾ ಇರೋದು ಏನು, ಈ ಬಗ್ಗೆ ವೈದ್ಯರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಹಾಸನದಲ್ಲಿ ಹೃದಯಾಘಾತಕ್ಕೆ 15 ಬಲಿ. ಹಾಸನ ಜನತೆಯಲ್ಲಿ ಹೆಚ್ಚಿದ ಹೃದಯಾತಂಕ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರ ತನಿಖೆಗೆ ನಿರ್ಧಾರ. ಹಾಸನದಲ್ಲಿ ಹೃದಯಾಘಾತಕ್ಕೆ ಯುವಕರ ಸರಣಿ ಸಾವಾಗುತ್ತಿರುವುದು ಆತಂಕವನ್ನ ಹೆಚ್ಚಿಸಿದೆ. 20ರಿಂದ 40 ವರ್ಷದ ಯುವಕರು ಸಾವನ್ನಪ್ಪಿರುವುದು ಆತಂಕವನ್ನ ಇಮ್ಮಡಿಗೊಳಿಸಿದೆ. 1 ತಿಂಗಳ ಅಂತರದಲ್ಲೇ ಹೃದಯಾಘಾತಕ್ಕೆ ಬಲಿಯಾದ ಯುವಕರ ಸಂಖ್ಯೆ 15ಕ್ಕೆ ಏರಿಕೆ ಆಗಿದೆ. ಇದು ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುವ ವಿಚಾರವಾಗಿದೆ. ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ತನಿಖೆ ಮಾಡೋದಕ್ಕೆ ಸೂಚನೆ ನೀಡಿದೆ. ಇನ್ನು ಇತ್ತೀಚೆಗೆ ಹೃದಯಾಘಾತಕ್ಕೆ ಬಲಿಯಾದ ಯುವಕರ ಪಟ್ಟಿಯನ್ನ ನೋಡೋದಾದ್ರೆ, ಯುವಕರಿಗೆ ಹೃದಯಾಘಾತ: ಅಭಿಷೇಕ್ 19 ವರ್ಷ, ಕೋಣನೂರು ಅರಕಲಗೂಡು, ಮರಣ ದಿನಾಂಕ ಮೇ 20. ಸಂಧ್ಯಾ 20 ವರ್ಷ, ಹೊಳೆನರಸೀಪುರ, ಮರಣ ದಿನಾಂಕ ಮೇ 20. ಕವನ 20 ವರ್ಷ, ಹಾಸನ ತೆಲವತ್ತಿ ಗ್ರಾಮ, ಮರಣ ದಿನಾಂಕ ಮೇ 28. ನಿಶಾಂತ್ 20 ವರ್ಷ, ಹೊಳೆನರಸೀಪುರ, ಮರಣ ದಿನಾಂಕ ಜೂನ್ 11. ಸುಪ್ರೀತಾ 22 ವರ್ಷ, ಹೊಳೆನರಸೀಪುರದ ಕಟ್ಟಳ್ಳಿ, ಮರಣ ದಿನಾಂಕ ಜೂನ್ 25. ನವೀನ್ ಕುಮಾರ್ 21 ವರ್ಷ, ಅರಸೀಕೆರೆ, ಮರಣ ದಿನಾಂಕ ಜೂನ್ 18. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ. ಯುವಕರ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹೃದಯಾಘಾತ ಸಂಬಂಧ ಜಯದೇವ ಆಸ್ಪತ್ರೆ ವೈದ್ಯರಿಗೆ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ. ಹಾಗೆ ರಾಜ್ಯದ ಪ್ರತಿ ಜಿಲ್ಲೆಗಳಿಂದ ವರದಿ ನೀಡುವಂತೆಯೂ ಸೂಚನೆ ನೀಡಲಾಗಿದೆ. ವರದಿ ಬಂದ ಮೇಲೆ ಪರಿಶೀಲನೆ ನಡೆಸಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಯುವಕರಲ್ಲಿ ಹೆಚ್ಚಿನ ಒಂದು ಸಡನ್ ಡೆತ್ ಸಿಂಡ್ರೋಮ್ ಅಂದರೆ ಇಮಿಡಿಯೇಟ್ಲಿ ಸಡನ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಕ್ಕಂಥದ್ದು ನಾವು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರದ ಗಮನಕ್ಕಿದೆ. ಇದರಲ್ಲಿ ವಿಶೇಷವಾಗಿ ಲೈಫ್ ಸ್ಟೈಲ್ ಕೂಡ ಭಾಳ ಮುಖ್ಯ ಇರುತ್ತೆ. ಹಾಸನದ್ದು ನಾನು ನಮ್ಮ ಡೈರೆಕ್ಟ್ರಿಗೆ ಆ ರೀತಿ ಎಷ್ಟು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಆಗಿದೆ ಅಂತಕ್ಕಂಥದ್ದಕ್ಕೆ ನಾನು ವರದಿಯನ್ನು ತರಿಸಿ ನಾವು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿದವ್ರಿಗೂ ಕೂಡ ಇದು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಹೇಳ್ತೀನಿ. ಭಾಳಷ್ಟು ಜನ ವ್ಯಾಕ್ಸಿನನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಅನೇಕ ಸ್ಟಡಿಗಳು ನಡೆದಿವೆ, ಆದರೆ ಯಾವುದೂ ಇಲ್ಲಿವರೆಗೆ ನಮ್ಮ ಗಮನಕ್ಕೆ ಅಥವಾ ನಮ್ಮ ರಾಜ್ಯದಲ್ಲಿ ಈ ರೀತಿ ಲಿಂಕ್ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ನಮ್ಮ ಗಮನಕ್ಕಂತೂ ಇಲ್ಲ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ, ಯುವಕರ ಜೀವನ ಶೈಲಿಯೇ ಇದಕ್ಕೆ ಕಾರಣ ಆಗಿರುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯ ತನಿಖೆಯಲ್ಲಿ ಏನು ವರದಿ ಬರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.